ನಮಸ್ಕಾರ. ನಾನು ಬಸವರಾಜ್ ಸರ್, ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಕರಿಗಾಗಿ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ. ಯಾಕೆಂದರೆ ವರ್ಗದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಅಭ್ಯಾಸವನ್ನು ಅಭ್ಯಾಸವನ್ನು ಕೊಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳಾಗತ್ತೆ. ನಮ್ಮ ಕಡೆ ಶೈಕ್ಷಣಿಕ ಸಾಧನಗಳು ಇರೋದಿಲ್ಲ. ಈ ಕಾರ್ಡ್ಗಳಾಗಲಿ ಫ್ಲ್ಯಾಶ್ ಕಾರ್ಡ್ಗಳಾಗಲಿ ಜಾಸ್ತಿ ಇರೋದಿಲ್ಲ. ಇಲಾಖೆ ಕಡೆಯಿಂದ ಬರ್ತಾವಂದರೆ ಅವು ಸರಿಯಾಗಿ ಟೈಮಿಗೆ ಬರೋದಿಲ್ಲ. ಇದರ ಒಂದು ಗೊಂದಲದಲ್ಲಿ ನಾವಿರ್ತೀವಿ. ಆ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಬೇಕಂತ ಹೇಳಿನೇ ಇದು ಒಂದು ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಇದೇ ಪ್ರಾಬ್ಲಮ್ ಇತ್ತು. ಶೈಕ್ಷಣಿಕ ಸಾಧನಗಳ ಬಗ್ಗೆ ಒಂದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇತ್ತು. ಕಾರ್ಡ್ಸ್ಗಳನ್ನು ಹೇಗೆ ತಯಾರು ಮಾಡೋದು, ಲ್ಯಾಮಿನೇಷನ್ ಮಾಡ್ಕೊಂಬರ್ಬೇಕಂದ್ರೆ ಹೊರಗಡೆ 15ರಿಂದ 20 ರೂಪಾಯಿ ತೊಗೋತಾರೆ ಒಂದಕ್ಕೆ. ಏನು ಮಾಡೋದು ಬೇಕು ಅಂಥೇಳಿ ವಿಚಾರ ಮಾಡಿದಾಗ ನಾವೇನು ಮಾಡಿದ್ವಿ, ಒಂದು ಲ್ಯಾಮಿನೇಷನ್ ಮಷೀನನ್ನು ಕೊಂಡ್ಕೊಂಡ್ವಿ. ಇದಕ್ಕೆ 2400 ರೂಪಾಯಿ. ಲ್ಯಾಮಿನೇಟರ್ ಎಕ್ಸೆಲ್ 12 ಇದೆ. 2400 ರೂಪಾಯಿ ಕೊಟ್ವಿ ಅದಕ್ಕೆ. ತದನಂತರ ಅದಕ್ಕೆ ಬೇಕಾದಂಥ ಮಟೀರಿಯಲ್ಸು ಅಂದರೆ ಇದು ಅದರದ್ದು ಪ್ಲ್ಯಾಸ್ಟಿಕ್ಕು ಒಂದು ಬಾಕ್ಸಲ್ಲಿ 100 ಪ್ಲ್ಯಾಸ್ಟಿಕ್ ಇದೆ. ಇದಕ್ಕೆ 250 ರೂಪಾಯಿ ಕೊಟ್ಟಿದ್ವಿ. ಯಾಕಂದರೆ ಇದು 125 ಮೈಕ್ರಾನ್ ಇದೆ. ತುಂಬಾ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದೆ ಇದು. ಹೀಗಾಗಿ ನಾವೇನು ಮಾಡಿದ್ವಿ, ನಮ್ಮ ಶಾಲೆಯಲ್ಲೇ ಕಂಪ್ಯೂಟರ್ ಪ್ರಿಂಟರ್ ಇರೋದರಿಂದ ನಮ್ಗೆ ಏನು ಬೇಕೋ ಆ ರೀತಿ ನಾವು ಟೈಪ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡ್ಬಿಟ್ವಿ. ಈ ರೀತಿ ಇವು ಐರನ್ ಮ್ಯಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾಷಣ ಇರ್ಬೋದು, ವಿರುದ್ಧಾರ್ಥಕ ಶಬ್ದಗಳಿರ್ಬೋದು, ಮಹಾತ್ಮ ಗಾಂಧಿಯವರ ಬಗ್ಗೆ ಇರ್ಬೋದು, ಈ ಥರ ವಿರುದ್ಧಾರ್ಥಕ ಶಬ್ದಗಳು ಇರಬಹುದು. ಈ ರೀತಿ ನಾವೇನು ಮಾಡಿದ್ವಿ, ಎಲ್ಲ ವರ್ಗದ ಸಿಲೆಬಸ್ ತಕ್ಕಂತೆ ಏನೇನು ಬೇಕು ಮಟೀರಿಯಲ್ಲು ಅದನ್ನೆಲ್ಲ ಟೈಪ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಅದನ್ನು ನಾವು ಈ ಲ್ಯಾಮಿನೇಷನ್ ಮಾಡ್ಕೊಂಡ್ವಿ. ಕನಿಷ್ಠ ಇಲ್ಲ ಅಂದರೂ 200ರಿಂದ 300 ಅಂದರೆ 3 ಪಾಕೆಟ್ ನಾವು ಇದನ್ನು ಯೂಸ್ ಮಾಡಿ ಕಾರ್ಡ್ಗಳನ್ನು ಮಾಡಿದ್ವಿ. ಬಹಳಷ್ಟು ಕಾರ್ಡ್ಗಳನ್ನು ಮಾಡಿದ್ವಿ. ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹಿಂದಿ ಕೂಡ ಅಂದರೆ 1ನೇ ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಇದು ಹರಿಯೋದಿಲ್ಲ, ಹೊಲಸಾಗೋದಿಲ್ಲ, ಏನೂ ಇಲ್ಲ. ತುಂಬಾ ಯೂಸ್ ಆಗುತ್ತೆ ಇದು. ವಿದ್ಯಾರ್ಥಿಗಳು ಹೇಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು. ಮನೆಗೂ ಕೂಡ ಒಯ್ಯಬೋದು. ಈಗ ಒಂದು ಉದಾಹರಣೆ ಹೇಳೋದಾದರೆ, ನಾವು ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ, ನಾವು ಹೋಗಿರ್ತೀವಿ. ಅಂಥ ಸಂದರ್ಭದಲ್ಲಿ ಇದನ್ನು ಎಲ್ರಿಗೂ ಒಂದೊಂದು ಕಾರ್ಡ್ ಕೊಟ್ಕೊಂಡು ಹೋಗಿಬಿಟ್ರೆ ಬರೋದ್ರೊಳಗೆ ಇದನ್ನು ಬರೆ ತೆಗೀರಿ, ಇಲ್ಲ ಅಂದರೆ ಇದನ್ನು ಓದಿ ಅಭ್ಯಾಸ ಮಾಡಿ, ಕಂಠಪಾಠ ಮಾಡಿ, ಏನೋ ಒಂದು ಹೇಳಿಬಿಟ್ಟು ಹೋಗ್ತೀವಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ನಮ್ಮದು ಹೊರಗಡೆ ಎಲ್ಲರಿ ಟ್ರೈನಿಂಗ್ ಇತ್ತಂದರೆ ಅಂಥ ಸಂದರ್ಭದಲ್ಲಿ 2-3 ಶಿಕ್ಷಕರಿಗೆ ಒಂದು ವರ್ಗ ತಗೋಬೇಕಾಗತ್ತಲ್ವ. ಅಂಥ ಸಂದರ್ಭದಲ್ಲಿ ಈ ಕಾರ್ಡ್ಗಳು ತುಂಬಾ ಸಹಾಯ ಆಗುತ್ತೆ. ಮುಂದೆ ವರ್ಗದಲ್ಲಿ ಎಲ್ಲ ಗೋಡೆಗೆ ಅಂಟಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಏಕೆಂದರೆ ದಿನಾಲೂ ಒಂದು 200-300 ಕಾರ್ಡ್ ಮಾಡಿದರೆ ಸಾಕು. ಒಂದು ವಿದ್ಯಾರ್ಥಿ ವರ್ಗದಲ್ಲಿ ಒಬ್ಬ ಅಂದರೆ 20-25 ವಿದ್ಯಾರ್ಥಿಗಳು ಇರ್ತಾರೆ. ಎಲ್ರಿಗೂ ಒಂದು 10-15 ಕಾರ್ಡ್ ಬಂದುಬಿಡುತ್ತೆ. ವರ್ಷವಿಡೀ ಏನು ಬೇಕಾದರೂ ನಾವು ಕಲಿಸ್ಬೋದು. ಸಮಾನಾರ್ಥಕ ಶಬ್ದಗಳಿರ್ಬೋದು, ಇಂಗ್ಲೀಷ್ ಇರ್ಬೋದು, ಇಂಗ್ಲೀಷ್ ಸಣ್ಣ ಸಣ್ಣ ವಾಕ್ಯಗಳಿರ್ಬೋದು, ಹಿಂದಿ ಇರ್ಬೋದು, ಇತಿಹಾಸದ ಘಟನೆಗಳಿರ್ಬೋದು, ಗಣಿತದ ಸೂತ್ರಗಳಿರಬಹುದು. ಏನೇ ಅದು ನಮ್ಮ ತಲೆಯಲ್ಲಿ ಸೂಚಿಸುತ್ತೋ ನಾವು ಅದನ್ನು ಟೈಪ್ ಮಾಡಿಕೊಂಡು ಈ ರೀತಿ ಲ್ಯಾಮಿನೇಷನ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ಥರ ಗ್ರಾಮರ್ ಕೂಡ ಮಾಡಿದ್ದೀನಿ ನಾನು. ಇಂಗ್ಲೀಷ್ ಗ್ರಾಮರ್ ಕೂಡ ಲ್ಯಾಮಿನೇಷನ್ ಮಾಡಿದ್ದೀನಿ. ಹೇಗೆ ಬೇಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ವಿದ್ಯಾರ್ಥಿಗಳು ಕೂಡ ಯೂಸ್ ಮಾಡ್ತಾರೆ. ಅತಿ ಸುಲಭವಾಗಿ ನಾವು ಒಂದು ಕಂಡುಕೊಂಡಂಥ ಉಪಾಯ ಇದು. ಬಹಳ ಬೇಗನೆ ಅಂದರೆ ಒಂದು ತಿಂಗಳು ಅಷ್ಟೇ ನಮ್ಗೆ ಕೆಲಸ ಆಗುತ್ತೆ. ಯಾಕಂದರೆ ಏನು ಬೇಕು ನಮ್ಗಳೆಲ್ಲ ಟೈಪ್ ಮಾಡಿಕೊಂಡು ಆಲ್ರೆಡಿ ಮಟೀರಿಯಲ್ ಇತ್ತು ಅಂದರೆ ಡೈರೆಕ್ಟ್ ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ವರ್ಗದಲ್ಲಿ ಇಟ್ಬಿಡೋದು. ಬಹಳ ಸುಲಭ. ಮತ್ತು ಇದರ ರಿಸಲ್ಟ್ ಏನಿದೆಯಲ್ಲ ತುಂಬಾ ಉತ್ತಮವಾದ ರಿಸಲ್ಟ್ ಕೊಟ್ಟಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಳೆದ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಅನಿಸ್ತು, ಈಗ ಲಾಕ್ಡೌನ್ ಸಮಯದಲ್ಲಿ ಶಾಲೆಯೆಲ್ಲ ಬಂದಿದೆಯಲ್ಲ, ಈಗ ತಾವೆಲ್ಲ ಇದನ್ನು ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಇದು 2400 ರೂಪಾಯಿ ಖರ್ಚು ಬರುತ್ತೆ. ಎಲ್ಲ ಶಿಕ್ಷಕರು ಅಂದರೆ ನಾವು ಎಲ್ಲ ಶಿಕ್ಷಕರು ಕೂಡಿ ಮಾಡಿಲ್ಲ, ನಮ್ಮ ಶಾಲೆ ವತಿಯಿಂದ ನಾವು ಖರ್ಚು ಮಾಡಿದ್ದೀವಿ. 4,000ರಿಂದ 5,000 ರೂಪಾಯಿ ಖರ್ಚು ಮಾಡಿದ್ದೀವಿ. ಎಲ್ಲ ವರ್ಗಕ್ಕೆ 200ರಿಂದ 300 ಕಾರ್ಡ್ ತಯಾರಾಗಿದೆ. ಬಹಳ ಇದು ಇನ್ನೂ ಮಷಿನ್ ನಮ್ಮ ಕಡೆನೇ ಉಳಿತಲ್ಲ. ಈ ಮಷಿನ್ ಯಾವಾಗ ಬೇಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದನ್ನು ನಾವು ಈಗ ಪ್ರಿಂಟ್ ತೆಗೆದಿದ್ದೀವಿ. ಈ ರೀತಿ ಇದನ್ನು ಲ್ಯಾಮಿನೇಷನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಒಂದು ಪ್ರಾತ್ಯಕ್ಷಿತೆ ತೋರಿಸ್ತೀನಿ ನಿಮಗೆ. ಈ ಥರ ಇದು ಕಾರ್ಡ್ ಇದು ಬರುತ್ತೆ, ಪ್ಲ್ಯಾಸ್ಟಿಕ್ ಬರುತ್ತೆ. ಈ ಪ್ಲ್ಯಾಸ್ಟಿಕ್ಕು 125 ಮೈಕ್ರಾನ್ ಇದೆ. ಇಲ್ಲಿ ಹೀಟರ್ ಅಂತ ಇದೆ, ಟೆಂಪ್ರೇಚರು ನಾನು 120 ಇಟ್ಟಿದ್ದೀನಿ ಇಲ್ಲಿ. ಹೌದಾ, ಇವಾಗ ಆನ್ ಮಾಡ್ತೀನಿ. ಆನ್ ಆಯ್ತು ಇವಾಗ. ಹೌದಾ, ಇವಾಗ ಆನ್ ಆಯಿತು. ಇದು ಗ್ರೀನ್ ಆದಮೇಲೆ ನಾನು ಏನು ಮಾಡ್ತೀನಿ, ಇದರಲ್ಲಿ
ಪಾಸ್ ಮಾಡ್ತೀನಿ. ನಾವು ಹೊರಗಡೆ ಲ್ಯಾಮಿನೇಷನ್ ಮಾಡ್ಕೊಳ್ಳೋಕೆ ಹೋದರೆ 15 ರಿಂದ 20 ರೂಪಾಯಿ ತೊಗೋತಾರೆ. ಅದು ಒಳ್ಳೆ ಕ್ವಾಲಿಟಿ ಕಾಗದ ಪ್ಲ್ಯಾಸ್ಟಿಕ್ ಹಾಕಲ್ಲ ಅವರು, ಸೆಕೆಂಡ್ ಕ್ವಾಲಿಟಿ ಪ್ಲ್ಯಾಸ್ಟಿಕ್ ಹಾಕ್ತಾರೆ. ಇದು 125 ಮೈಕ್ರಾನ್ ಇರೋದ್ರಿಂದ ತುಂಬ ಹಾರ್ಡ್ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಹೇಗೆ ಬೇಕಾದರೂ ಯೂಸ್ ಮಾಡಿದರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಸ್ವಚ್ಛ ಇರುತ್ತೆ. ಎಲ್ಲ ಅಧಿಕಾರಿಗಳು ಮೇಲಧಿಕಾರಿಗಳು ಬಂದು ತಪಾಸು ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋಲ್ಲ. ಯಾಕಂದರೆ ಎಲ್ಲ ಕಾರ್ಡ್ಸ್ಗಳಲ್ಲಿ ಜನರಲ್ ನಾಲೆಜ್ ಅಂಥೇಳಿ ಟೈಪ್ ಮಾಡಿಬಿಟ್ಟು ಎಲ್ಲ ಕೊಟ್ಬಿಟ್ಟಿದ್ದೀವಿ. ಮಗ್ಗಿಗಳು ಹಿಡಿದು ಎಲ್ಲ ಏನು ಬರುತ್ತೋ ಅದು ಎಲ್ಲ ಕೊಟ್ಬಿಟ್ಟಿದ್ದೀವಿ. ಈ ರೀತಿ ಮಾಡೋದರಿಂದ ಏನಾಗುತ್ತೆ, ತುಂಬಾ ಯೂಸ್ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಯಾರ್ಯಾರು ನೋಡ್ತಿದ್ರು ಎಲ್ಲರೂ ಇದೇ ರೀತಿ, ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, ಇವಾಗ ಮಾಡಿಬಿಟ್ರೆ ಸ್ಟಾರ್ಟ್ ಆದಮೇಲೆ ವಿದ್ಯಾರ್ಥಿಗಳು ತುಂಬಾ ಖುಷಿ ಪಡ್ತಾರೆ. ಯಾಕಂದರೆ ಈ ಥರ ಕಾರ್ಡ್ಗಳನ್ನು ಅವ್ರು ಎಂದೂ ನೋಡಿರಲಿಲ್ಲ. ಮಾಡಿದರೆ ಪರವಾಗಿಲ್ಲ, ನಾವು ಮಾಡಿದ್ದಿಲ್ಲ ಇಲ್ಲಿವರೆಗೆ, ಈಗ ಮಾಡಿದ್ದೀವಿ. ತುಂಬಾ ಖುಷಿಯಾಗಿದೆ ನಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು, ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ಅದಕ್ಕೆ. ಇವಾಗ ಮಷಿನ್ ಸ್ಟಾರ್ಟ್ ಮಾಡಿದ್ದೀನಿ, ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ನಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಕೇವಲ 2400 ರೂಪಾಯಿ ನಾವು ಕೊಟ್ಟಿದ್ದು, ಹೌದಾ. ಮಾರ್ಕೆಟಲ್ಲಿ 2400 ರೂಪಾಯಿ ಕೊಟ್ಟಿದ್ವಿ. ಇದ್ರ ಲ್ಯಾಮಿನೇಟರ್ XL12 ಅಂತೇಳಿ ಇದ್ರದ್ದು ಕಂಪ್ನಿ ಹೆಸರಿದೆ. ಇವಾಗ ಇನ್ನೂ ಗರಮ್ ಆಗಿಲ್ಲ ಇದು. ಇಲ್ಲಿ ನಮ್ಗೆ ಎಷ್ಟು ಬೇಕು ಹೀಟು ಅಷ್ಟು ನಾವು ಇದು ಇಟ್ಕೊಳ್ಳೋದು. ಯಾಕಂದರೆ ಇದು ತುಂಬಾ ಲೋ ಕ್ವಾಲಿಟಿ ಇತ್ತು ಅಂದರೆ ಕೆಳಗಡೆ ಇಡಬೇಕಾಗತ್ತೆ, ಕಡಿಮೆ ಅದು ಟೆಂಪ್ರೇಚರ್ ಕೊಡಬೇಕಾಗತ್ತೆ. ಯಾಕಂದರೆ ಎಲ್ಲ ಒದ್ದೆಯಾಗಿ ಅಲ್ಲೇ ಹತ್ಕೊಂಡು ಬಿಡುತ್ತೆ ಅದರಲ್ಲಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದು 125 ಮೈಕ್ರಾನ್ ಇದ್ದರೆ 120 ಇಟ್ಕೊಂಡು ಬಿಟ್ಟಿದ್ದೀನಿ ನಾನು. ಯಾವ ರೀತಿ ಅದು ಕೆಲಸ ಕೊಡುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಗ್ರಾಮರ್ ಇದನ್ನು ಮಾಡಿದ್ದೀವಿ. ಈ ರೀತಿ ಹಿಂದಿ ವರ್ಡ್ಸ್ ಈ ರೀತಿ ಇದನ್ನು ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಅಪೋಸಿಟ್ ವರ್ಡ್ಸ್ ಈ ರೀತಿ ಏನು ಮಾಡಿದ್ದೀವಿ ನಾವು, ಟೈಪ್ ಮಾಡಿಬಿಟ್ಟು ಲ್ಯಾಮಿನೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಹೌದಾ. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಏನೂ ಆಗಲ್ಲ, ಕಾಗದಕ್ಕೆ ಏನೂ ಆಗಲ್ಲ. ಬಹಳ ಸ್ಟ್ಯಾಂಡರ್ಡ್ ಇದೆ, ಏನೂ ಆಗಲ್ಲ. ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೋಬೋದು. ಬಿಂದಾಸ್ ಆಗಿ ವಿದ್ಯಾರ್ಥಿಗಳಿಗೆ ನಾವು ಕೊಡ್ಬೋದು. ಇವಾಗ ಇಲ್ಲಿ ಗ್ರೀನ್ ಲೈಟ್ ಆನ್ ಆಯಿತು. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಇದನ್ನು ಒಳಗಡೆ ಹಾಕ್ತೀನಿ. ನೋಡಿ ರೆಡಿ ಇದೆಯಲ್ಲ, ಹಾಕ್ತೀನಿ. ಲ್ಯಾಮಿನೇಷನ್ ಆಗ್ತಾಯಿದೆ ಇವಾಗ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದು ಸರಿ ಇದಕ್ಕೆ ಟ್ರೈ ಮಾಡೋಣ. ಇದನ್ನು ನಾವು ರಿವರ್ಸ್ ಕೂಡ ತೊಗೋಬೋದು. ಈ ಕಡೆ ರಿವರ್ಸ್ನೂ ಬರುತ್ತೆ. ನೋಡಿ ಸ್ನೇಹಿತರೆ, ಲ್ಯಾಮಿನೇಷನ್ ಆಯ್ತಲ್ಲ, ಏನೂ ಆಗಲ್ಲ ಈ ಕಾರ್ಡಿಗೆ ಈಗ.
ಈ ರೀತಿ. ಸ್ನೇಹಿತರೆ, ಇದೇ ರೀತಿ ನಾನು ಹೊಸ ಹೊಸ ಐಡಿಯಾಗಳನ್ನು ಹಾಗೂ ಗ್ರಾಮರ್ ಸಿಲೆಬಸ್ ಇರ್ತಕ್ಕಂಥ ಹೊಸ ಹೊಸ ಟ್ರಿಕ್ಗಳನ್ನು ತರ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಥ ವಿಡಿಯೋಗಳನ್ನು ನಿಮ್ಮ ಶಿಕ್ಷಕ ಸ್ನೇಹಿತರ ಜೊತೆಗೆ ಅಥವಾ ಪೋಷಕರಿಗೆ, ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ ಖಂಡಿತ ಹಂಚ್ಕೋತೀರಿ ಅಂತ ನಂಬಿದ್ದೀನಿ. ನಮಸ್ಕಾರ.